ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸಿನ ಬೀಜದಿಂದ ವಡೆ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು RPCL ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಯಾವಾಗಲೂ ಹಲಸಿನ ಹಣ್ಣನ್ನು ತಿಂದುಬಿಟ್ಟು ಬೀಜನ ಎಸಿತಾ ಇರ್ತೀವಿ. ಎಸೆಯೋ ಬದಲು ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊದಲೇ ನಾನು ಉಪ್ಪಾಕಿ ಬೇಯಿಸಿಟ್ಟಿದ್ದೆ ಬೀಜನ. ಅದನ್ನು ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೆ ಸಿಪ್ಪೆನ. ಇದನ್ನು ನಾನು ಸಣ್ಣ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಪೌಡ್ರ್ ಮಾಡ್ತೀವಲ್ಲ ಆ ಜಾರಿಗೆ ಹಾಕ್ಕೊಬೇಕು. ಅದಕ್ಕೆ ನೋಡಿ ಒಂದು 4 ಹಸಿಮೆಣ್ಸಿಕಾಯಿ, ಇದಕ್ಕೆ ಸ್ವಲ್ಪ ಪಾಲಕ್ಕೆಲೆ ಇದ್ದರೆ ಹಾಕಿ, ಇಲ್ಲಾಂದರೆ ಹಾಗೇ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ವಡೆ. ತರಿಯಾಗಿ ರುಬ್ಕೊಬೇಕು. ರುಬ್ಬಿರೋದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ತರಿಯಾಗಿ ಇದ್ದರೆ ಸಾಕು. ಇದಕ್ಕೆ 1-2 ಆನಿಯನ್ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕದಾಗಿ. ಸ್ವಲ್ಪ ಅಜ್ವಾನ, 1/4 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಸ್ವಲ್ಪ ಸೋಡಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಸಣ್ಣುಪ್ಪು, ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರು. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನಾವು ಕಡಲೆಬೇಳೆ ವಡೆ ತಟ್ಟುತ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ. ಈ ಥರ ಕಲಿಸ್ಕೊಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಬಾರ್ದು. ಇದಕ್ಕೆ ಇನ್ನೊಂದು ಚೂರು ಬೇಕಾದ್ರೆ ನೀರು ಹಾಕ್ಕೊಬೋದು ನೋಡಿ. ಈ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ನಾನೀಗ ಇನ್ನೊಂದು ಕಡೆ ಕಲಿಸ್ಬಿಟ್ಟು ನೋಡಿ ತೋರಿಸಿದ್ದೀನಲ್ಲ, ಇದನ್ನು ನೀಟಾಗಿ 1-2-3 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಕಲಿಸ್ಕೊಂಡಾದ್ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪನೇ ತೊಗೊಂಡು ಬಿಡ್ತಾಯಿದ್ದೀನಿ. ನಮಗೆ ಇದಕ್ಕೆ ಬೇಕೋ ತಟ್ಟೋದಿದ್ದರೆ ತಟ್ಕೊಂಡು ಹಾಕ್ಕೊಬೋದು, ಇಲ್ಲಾಂದರೆ ರೌಂಡ್ ಶೇಪಾಗೋ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಒಂದು ಸಲ ಟ್ರೈ ಮಾಡಿ ನೋಡಿ. ಇದರಲ್ಲಿ ಫೈಬರ್ ಇರುತ್ತೆ, ಸಕ್ಕರೆ ಅಂಶ ಸಮತೋಲನ ಮಾಡುತ್ತೆ, ತುಂಬಾ ಅನೇಕ ಉಪಯೋಗಗಳಿದೆ. ಇದು ಸೀಸನ್ ವೈಸಲ್ಲಿ ಸಿಗೋ ಅಂಥದ್ದು. ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಈ ಥರ ಬಿಸಾಕೋ ಬದಲು ಯೂಸ್ ಕೂಡ ಆಗುತ್ತೆ ಹಲಸಿನ ಬೀಜ ನೋಡಿ. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ. 2 ಕಡೆ ತಿರುಗಿಸಿ ಬೇಯಿಸಬೇಕು. ಈಗ ಗೋಲ್ಡನ್ ಕಲರ್ ಬಂದಿದೆ. ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ಸಖತ್ ಟೇಸ್ಟಿಯಾಗಿ ಬಂದಿದೆ ನೋಡಿ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ, ರುಚಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.